ಪ್ರೆಗ್ನೆನ್ಸಿಯಲ್ಲಿ ತಾಯಿ ಮನೆಗೆ ಯಾವಾಗ ಹೋಗೋದು ಅಂದ್ರೆ ಟ್ರಾವೆಲಿಂಗ್ಗೆ ಸೇಫ್ ಪೀರಿಯಡ್ ಯಾವುದು? ಫಸ್ಟ್ ಟ್ರೈಮಿಸ್ಟರ್ 13 ವೀಕ್ಸ್ ವರೆಗೂ ಪ್ರೆಗ್ನೆನ್ಸಿ ಕ್ರಿಟಿಕಲ್ ಪೀರಿಯಡ್. ಇಲ್ಲಿ ಟ್ರಾವೆಲಿಂಗ್ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದ್ರೆ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಮದರಿಗೆ ನಾಸಿಯಾ, ವಾಮಿಟಿಂಗ್ ಇರುತ್ತೆ, ಸುಸ್ತು ತುಂಬಾ ಇರುತ್ತೆ. ಹೋಗ್ಲೇಬೇಕು ಅಂದ್ರೆ ನೀವು ಹೋಗೋ ಜಾಗದಲ್ಲಿ ಒಂದು ಡಾಕ್ಟರ್ ಗೊತ್ತಿರಬೇಕು, ಹಾಸ್ಪಿಟಲ್ ಗೊತ್ತಿರಬೇಕು, ಎಲ್ಲಾ ಮೆಡಿಸಿನ್ಸ್ ನೀವೇ ಕ್ಯಾರಿ ಮಾಡಿ ಹೋಗಿ. ಯಾರು ಹೋಗೋ ಹಾಗಿಲ್ಲ ಈ ಪೀರಿಯಡ್ ಅಲ್ಲಿ, ಮುಂಚೆನೆ ಅಬಾರ್ಷನ್ಸ್ ಆಗಿತ್ತು, ಬ್ಲೀಡಿಂಗ್ ಇತ್ತು, ತುಂಬಾ ಜಾಸ್ತಿ ವಾಮಿಟಿಂಗ್ ಇದೆ ಅಂದ್ರೆ ಈ ಪೀರಿಯಡ್ ಅಲ್ಲಿ ಟ್ರಾವೆಲ್ ಮಾಡೋ ಹಾಗಿಲ್ಲ. ಸೆಕೆಂಡ್ ಟ್ರೈಮಿಸ್ಟರ್ 13 ವೀಕ್ಸ್ ಇಂದ 28 ವೀಕ್ಸ್, ಇದು ಸೇಫ್ ಪೀರಿಯಡ್, ಟ್ರಾವೆಲ್ ಮಾಡಬಹುದು. ರೋಡ್ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂದ್ರೆ ಸೀಟ್ ಬೆಲ್ಟ್ ಹೊಟ್ಟೆ ಕೆಳಗಡೆ ಬರಬೇಕು. ಟ್ರೈನ್ ಅಥವಾ ಫ್ಲೈಟ್ ಅಂತ ಹೇಳಿದ್ರೆ ಒಂದೇ ಕಡೆ ತುಂಬಾ ಹೊತ್ತು ಕೂರೋ ಹಾಗಿಲ್ಲ, ಮಿಡಲ್ ಅಲ್ಲಿ ಎದ್ದು ಸ್ವಲ್ಪ ಓಡಾಡಬೇಕು, ಕಾಲ್ ಸ್ಟ್ರೆಚಿಂಗ್ ಮಾಡಬೇಕು. ಡಿಹೈಡ್ರೇಷನ್ ಆಗದೆ ಇರೋ ತರ ನೋಡ್ಕೊಳ್ಳಿ, ಮಿಡಲ್ ಅಲ್ಲಿ ನೀರು ಕುಡಿರಿ. ಟ್ರಿಪ್ಪಿಗೆ ಹೋಗೋರು ಹೈ ಆಲ್ಟಿಟ್ಯೂಡ್ ಬೆಟ್ಟ ಅವಾಯ್ಡ್ ಮಾಡಿ, ತುಂಬಾ ಹೀಟ್ ಇರೋ ಜಾಗನ ಅವಾಯ್ಡ್ ಮಾಡಿ. ಥರ್ಡ್ ಟ್ರೈಮಿಸ್ಟರ್ ಮತ್ತೆ ಬರೀ ಎಸೆನ್ಷಿಯಲ್ ಟ್ರಾವೆಲ್ ಮಾತ್ರ ಇಟ್ಕೊಳ್ಳಿ. ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಹೋಗೋರು ಯೂಶಲಿ ಕಟ್ ಆಫ್ 32 to 34 ವೀಕ್ಸ್ ಇಡ್ತಾರೆ, ಡೊಮೆಸ್ಟಿಕ್ ಅಲ್ಲಿ 36 ವೀಕ್ಸ್. ಬಟ್ ನಿಮ್ಮ ಏರ್ಲೈನ್ ಹತ್ರ ಮುಂಚೆನೆ ಕನ್ಫರ್ಮ್ ಆಗಿರ್ಬೇಕು, ಡಾಕ್ಟರ್ ಹತ್ರ ಫಿಟ್ ಟು ಟ್ರಾವೆಲ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಯಾರು ಹೋಗೋ ಹಾಗಿಲ್ಲ. ಪ್ಲೆಸೆಂಟಾ ಪ್ರಿವಿಯಾ ಅಂದ್ರೆ ಪ್ಲೆಸೆಂಟಾ ಕೆಳಗಡೆ ಇತ್ತು, ಟ್ವಿನ್ಸ್, BP, ಶುಗರ್ ಇತ್ತು, ಅಥವಾ ಬೇರೆ ಏನಾದ್ರೂ ಕಾಂಪ್ಲಿಕೇಶನ್ ಇತ್ತು ಅಂದ್ರೆ ಈ ಪೀರಿಯಡ್ ಅಲ್ಲಿ ಟ್ರಾವೆಲ್ ಮಾಡೋ ಹಾಗಿಲ್ಲ. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ.